ಒಂದು ಸನ್ಮಾನ ಸಮಾರಂಭದ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರುವಂತಹ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾಗಿರ್ತಕ್ಕಂಥ ಅರುಣ್ ಶಾಪುರ್ರೆ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ನಮ್ಮ ಬಿಜೆಪಿಯ ತಾಲೂಕಾ ಅಧ್ಯಕ್ಷರು ಮಾರ್ಗದರ್ಶಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಕಳೆದ 2023ನೇ ಒಂದು ಬಿಜೆಪಿಯ ಅಭ್ಯರ್ಥಿ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಕಾಸರಗೋಡು ಗಣದವರೇ, ಇನ್ನೊಬ್ಬರು ಬಿಜೆಪಿಯ ಮುಖಂಡರು ಆತ್ಮೀಯರಾಗಿರ್ತಕ್ಕಂಥ ಸಿಎಲ್ ಮುರಾಣಿ ಅವರೇ, ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಹಗೀಸರ್ ಅವರೇ, ನಮ್ಮ ರಾಜು ಸಗಾಯಿ ಅವರೇ, ನಮ್ಮ ಜೆಡಿಎಸ್ನ ರಾಜ್ಯ ಎಸ್ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಲಯಪಡೆ ಗಿರಿಗೌಡ ಅವರೇ, ನಮ್ಮ ಅರುಣಗೌಡ್ರೆ ಹಾಗೂ ನಮ್ಮ ನಿವೃತ್ತ ಇಂಜಿನಿಯರ್ ಸಾಹೇಬರಾಗಿರ್ತಕ್ಕಂಥ ಪಾಟೀಲ್ ಸಾಹೇಬ್ರೆ ಹಾಗೂ ನಮ್ಮ ಅಶೋಕಗೌಡ್ರೆ ಹಾಗೂ ನಮ್ಮ ಜೆಡಿಎಸ್ನ ಪ್ರಧಾನ ಕಾರ್ಯದರ್ಶಿ ಶಿವಸೇನಗೌಡ ಪಾಟೀಲ್ ಅವರೇ, ಇನ್ನೊಬ್ಬರು ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ಮುತ್ತಪ್ಪಣ್ಣ ಪೋತಿ ಅವರೇ, ಇನ್ನೊಬ್ಬರು ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಅನಿಲ ಗವಾದರ್ ಅವರೇ, ನಮ್ಮ ಮಂತ್ರಿ ಸರ್ ಅವರೇ, ಹೊರ್ತಿ ಭಾಗದ ಜನಪ್ರಿಯ ರೈತ ಮುಖಂಡರಾಗಿರ್ತಕ್ಕಂಥ ಅನಂತಗೌಡರ್ ಅವರೇ, ಇನ್ನೊಬ್ಬರು ನಮ್ಮ ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅಪ್ಪಗೌಡ ಪಾಟೀಲ್ ಅವರೇ, ನಮ್ಮ ಮಾಲಿಕ ವಕೀಲರವರೇ, ನಮ್ಮ ಜೆಡಿಎಸ್ ಅಲ್ಪಸಂಖ್ಯಾತ ಘಟಕದ ಮುಖಂಡರಾಗಿರ್ತಕ್ಕಂಥ ಐಬಳ ರಾಡಿಕರ್ ಅವರೇ, ಶಿದ್ದು ವೆಂಕಟರವರೇ, ನಮ್ಮ ದೇವರವರೇ, ಸಿದ್ದಾಪುರ ಗುಲಾಪುರ ಅವರೇ, ನಮ್ಮ ನೂತನವಾಗಿ ಸರ್ವೋದಯ ಗ್ರಾಮ ಪಂಚಾಯತಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಸುರಂದ್ರ ವಾಲಿಕರ್ ಅವರೇ, ನಮ್ಮ ಅನೇಕ ನಮ್ಮ ಹನುಮಂತಗೌಡರವರೇ, ಅನೇಕ ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗುರುಹಿರಿಯರೇ, ಪತ್ರಿಕಾ ಮಾಧ್ಯಮದ ನನ್ನ ಸ್ನೇಹಿತರೇ ಹಾಗೂ ಜೆಡಿಎಸ್ ಹಾಗೂ ಬಿಜೆಪಿಯ ಎಲ್ಲ ಪಕ್ಷದ ಕಾರ್ಯಕರ್ತರೇ, ಇವತ್ತಿನ ದಿವಸ ನೂತನವಾಗಿ ಏಳನೇ ಬಾರಿಗೆ ಬಿಜಾಪುರ ಲೋಕಸಭಾ ಸದಸ್ಯರಾಗಿ ಅತ್ಯಂತ ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿ ಒಂದು ಸನ್ಮಾನ ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಮಾನ್ಯ ರಮೇಶ್ ಜಿಗರಿ ಸಾಹೇಬರಿಗೆ ಇವತ್ತು ಅನೇಕ ಹಳ್ಳಿಗಳಿಂದ ನಾವು ಗಣನ ಬಂದಿದ್ದೀರಿ. ನಾವು ನೂತನವಾಗಿ ಲೋಕಸಭಾ ಸದಸ್ಯರಾಗಿ ಅನೇಕ ಅರ್ಜಿಗಳನ್ನು ತಾವು ತಗೊಂಡು ಬಂದಿದ್ದೀರಿ. ನಿಮ್ಮ ನೋವುಗಳನ್ನು ಹಂಚ್ಕೊಂಡು ಬಂದಿದ್ದೀರಿ, ನಿಮ್ಮ ಸಮಸ್ಯೆಗಳನ್ನು ಆಲಿಸಲಿಕ್ಕೆ ಬಂದಿದ್ದೀರಿ. ಇವತ್ತ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ತಾವು ಹೊರ ಬಂದಿದ್ದೀರಿ. ಇವೆಲ್ಲ ಸುಮಾರು 2 ಗಂಟೆಗಳಿಂದ ಇವತ್ತು ಮೊರ ಮನವಿದ್ರು ಕೂಡ ಬಿಟ್ಟು ಒಂದು ಅಭಿಮಾನ ಪ್ರೀತಿ ವಿಶ್ವಾಸದಿಂದ ಬಂದಿದ್ದೀರಿ. ನಾನು ನಿಮಗೆ ಉತ್ಪೂರ್ಣವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತೇನೆ. ಇವತ್ತಿನ ದಿವಸ ನಮ್ಮ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಇವತ್ತ ನೂತನವಾಗಿ ಇಂಡಿ ಗ್ರಾಮಕ್ಕೆ ಆಗಮಿಸಿ ಇವತ್ತು ಬಂದಿದ್ದಾರೆ. ಮಾನ್ಯ ನಮ್ಮ ಸಂಸದ ಸಾಹೇಬರಿಗೆ ಕಳೆದ ಚುನಾವಣೆಯಲ್ಲಿ ಕೂಡ ಪ್ರಚಾರದಲ್ಲಿ ಬಂದಾಗ ಸಾಹೇಬ್ರೆ, ನಮ್ಮ ರಸ್ತೆಗಳು ಇವತ್ತು ಹದಗೆಟ್ಟು ಬಂದಿದ್ದಾವೆ. ಜನರಿಗೆ ಹಳ್ಳಿಗಳಲ್ಲಿ ನೀಡುವ ಸಮಸ್ಯೆ ಇದೆ. ಯುವಕರಿಗೆ ಓದುವವರಿಗೆ ಆಶ್ರಯಗಳಿಲ್ಲ. ಇಲ್ಲಿ ಸರ್ಕಾರ ಆಸ್ಪತ್ರೆ ಆದ ಡಾಕ್ಟರ್ಗಳಿಲ್ಲ, ಮಷೀನ್ಗಳಿಲ್ಲ. ಇವತ್ತು ಅನೇಕ ಆಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾಡಿದ್ದಾರೆ. ಬಡವರು ಬೀದಿ ಬಂದಿದ್ದಾರೆ. ಯುವಕರಿಗೆ ಉದ್ಯೋಗ ಇಲ್ಲ. ಇವತ್ತು ಬರಗಾಲ ಸಮಸ್ಯೆಗೆ ರೈತರ ತಪ್ಪೈಸಿ ಹೋಗಿದ್ದಾರೆ. ಅವ್ರು ನೋವುಗಳನ್ನು ನಿವಾರಣೆ ಮಾಡಬೇಕು ಸಾಹೇಬ್ರೆ. ನಾನು ಅವರಿಗೆ ಆಸೆ ಇಟ್ಟಿದೆ. ಇವತ್ತೇನು ನಮ್ಮ 7 ಬಾರಿಗೆ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಿಗೇಶ್ ಅವರೇ, ಕೇಂದ್ರದಲ್ಲಿ ಏನೋ ಒಂದು ಸ್ಥಾನ ಸಿಗ್ತವಾಗ ಮತ್ತು ಇನ್ನೊಂದು ನಾವು ಈ ಭಾಗದ ಜನವಂತ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ. ಇನ್ನೊಂದು ಕಡೆ ಇವತ್ತು ಬುದ್ಧಿ ಬಸವನ ಕಾಲುವೆ, ಇವತ್ತು ಚಿಮ್ಮನಿಗೆ ಕರಾವಳಿ, ರೇವಣಸಿದ್ದೇಶ್ವರಿಗೆ ಕರಾವಳಿ, ಮುಳವಾಡಿ ಕರಾವಳಿ, ಇವತ್ತೆಲ್ಲ ಇವತ್ತು ಅಲ್ಲೇ ನಿಂತಾವ. ಇವತ್ತು ಅಂತ ಸಮಯ ಅವುಗಳಿಗೆ ಹೆಚ್ಚಿನ ಅಧಿಕಾರಿಗಳನ್ನು ನೀರು ಬಿಟ್ಟರೆ ನಮ್ಮ ರೈತರ ಅನುಕೂಲ ಆಗ್ತದೆ ಸಾಹೇಬ್ರೆ. ನೀರಾವರಿ ಮಂತ್ರಿ ಆಗಿ ನಿಂತುಕೊಂಡು ಅದೊಂದು ಆಸೆ ಇತ್ತು. ಆದ್ರೆ ದುರ್ದೋಷ ಅಂತ ಯಾಕೋ ನಮ್ಗೆ ಮೋದಿ ಸಾಹೇಬರು ಅವರಿಗೆ ಒಂದು ಸ್ಥಾನವನ್ನು ಕೊಟ್ಟಿಲ್ಲ. ಇವತ್ತು ನಮ್ಗೆ ನೋವಾಗಿದೆ. ಅದಕ್ಕಾಗಿ ಬರೋಕ್ಕಿಲ್ಲಿ ಇವತ್ತು ನಮ್ಮ ಸಂಸದರಾಗಿ ಆಯ್ಕೆ ಇರ್ತಕ್ಕಂಥ ಜಿತೇಂದ್ರ ಸಾಹೇಬರಿಗೆ ಇವತ್ತು ನಮ್ಮ ರೈತರ ಇವತ್ತು ನಮ್ಮ ಯುವಕರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಶಕ್ತಿ ಅವರಲ್ಲಿ ಅದನ್ನು ಮಾಡಬೇಕು ಕೂಡ ನಾವು ಇವತ್ತೆಲ್ಲ ಬಡವರ ಪರವಾಗಿ ರೈತರ ಪರವಾಗಿ ಮನವಿ ಮಾಡ್ತೇನೆ. ಅನೇಕ ಇಂಡಿ ತಾಲೂಕಿನಲ್ಲಿ ಇವತ್ತು ಅನೇಕ ಭ್ರಷ್ಟಾಚಾರ ಕಾರಣ ಮಾಡ್ತಿದೆ. ಇವತ್ತು ಸರ್ಕಾರದೊಳಗೆ ಹೋದರೆ ಬಹಳ ಸಮಸ್ಯೆದ ಒಂದು ಇಳಿಯೋರಾಗಲಿ ಏನೇ ದಾಖಲೆ ಹೋದ್ರು ಕೂಡ ಬಿಜಾಪುರ ಕೊಟ್ಟು ಕಳಿಸ್ತಾರೆ. ಇವತ್ತು ಅನೇಕ ಇಲಾಖೆಗಳಲ್ಲಿ ಇವತ್ತು ಅನೇಕ ಸಮಸ್ಯೆಗಳು ರೈತರು ಹೋದ ವಿಧಾನಸೌಧಕ್ಕೆ ಸರಿಯಾಗಿ ಕೆಲಸ ಇಲ್ಲ. ಭ್ರಷ್ಟಾಚಾರ
ಮಾಡ್ತಿದೆ. ಸಾರ್ವಜನಿಕ ಕಚೇರಿಯಲ್ಲಿ ಬೇರೆ ಮಾಫಿಯಾ ಅನೇಕ ಇವತ್ತ ನೋವುಗಳಿಂದ ನಮ್ಮ ತಾಲೂಕಿನ ಸಮಸ್ಯೆಗೆ ನಮ್ಮ ಸಂಸದರು ಪರಿಹಾರವನ್ನು ಕೊಡಬೇಕು. ಇದು ಕೂಡ ನಾವು ಮನವಿ ಮಾಡ್ತೇವೆ. ಇನ್ನೊಂದು ತಾವು ನಾವು ಸಂಸದ ಸಾರಿಗೆ ಮನವಿ ಮಾಡ್ತೇವೆ. ತಾವೆಲ್ಲ 16 ವೈದ್ಯಗಳನ್ನು ತಗೊಂಡ್ಬಂದ್ರಿ. ಈ ಸಮಾನ ನಡೆದಂತರ ಅವರ ಅಹವಾಲುಗಳನ್ನು ಸ್ವೀಕರಿಸಬೇಕು ಮನವಿ ಮಾಡಿ ತಾವೆಲ್ಲ ನಾವು ಒಬ್ಬರೇಲ್ಲ ನಾವು ಕಾಸರಗೋಡು ಹೊರಗಡೆಯವರು ಅನೇಕ ವೇದಿಕೆ ಕೂತಾವಲ್ಲ. ನೀವು ಕೂಡ ಪ್ರತಿಯೊಬ್ಬರು ಕೂಡ ಹಗಲು ರಾತ್ರಿ ಇರದೆ ದುಡಿದು ನಮ್ಮ ಸುರಂದರವರಾಗ ನಾವು ಇವರು ಬಂದಿದ್ರು ಶೋಭಾ ಕರಂದ್ಯಾಕರು ಇವತ್ತವಲ್ಲಿ ಹೇಳಿದವರು ನಮ್ಮ ಜೊತೆಗಾಗಿ ಅಶೋಕ್ ಗೌಡು ಅಂತರ್ಗ ಮತ್ತು ರಾಮಗೌಡ ಮಲ್ಲಿಕೆಲ್ಲ ರಾತ್ರಿ 11 ಗಂಟೆಗೆ ಹೋಗಿ ಸಭೆ ಮಾಡಿದಾಗ ಅಕ್ಕ ನೀವು ಈ ಊರಾಗ ಅತ್ಯಂತ ಎಲ್ಲರೂ ಕೂಡಿ 5,000 ಮುಂದೆ ಬಗ್ಗೆ ಮಾಡ್ಬೇಕ ಅಂದಾಗ ಅವರೆಲ್ಲ ಇವತ್ತು ನಾವು ಸೌಭಾಗ್ಯ ಎಣ್ಣೆ ಸೌಭಾಗ್ಯ ತಿಂಡಿ ಸೌಭಾಗ್ಯ ಹಾಗೂ ರಾತ್ರಿ ಸೌಟ ಕಟ್ಟಿ ಆ ಭಾಗದಾಗ ಹೆಚ್ಚಿನ ನೀರು ಮಾಡಿಕೊಟ್ರು. ಮತ್ತು ಊರೂರೇ ಹೋಗಾಯ್ತು. ಹಳ್ಳಿಗಳಲ್ಲಿ ಕೂಡ ತಿರುಗಾಡಿ ನಾವು ಕಾಸರಗೋಡು ಅನೇಕ ಹೋರಾಡಿಯವರು ಇವತ್ತು ಎಲ್ಲಿ ಹೋಗಿರೋದು ಇವತ್ತು ನಿಂತಿನ ಕಟ್ಟಿಲ್ಲ. 8 ವರ್ಷ ಒಬ್ಬ ಮಂತ್ರಿಗಳ ತೋರಿಸಲು ಎಷ್ಟು ಕೊಟ್ಟು ಸುಲ್ಕ ಬಂದವರು ಸತ್ತು ಬಳಕ ರೊಕ್ಕ ಬರೋದಿಲ್ಲ. ಕಣ್ಣೀರು ಬರ್ತಾವ. ಆ ಕಣ್ಣೀರು ಬರ್ಸುವಂತೆ ನಾವು ಸೇವಕರಾಗ್ತದೆ ಸರ್. ರೊಕ್ಕ ಗಳಿಸ್ಬೇಕಾದ್ರೆ ನಮ್ಗೆ ಗೊತ್ತಾಗಿಲ್ಲ. ನಮ್ಮ ಜನಿಗೆ ನನ್ನ ರೈತ ಕಂಗಾಲಾಗ್ಯಾರ. ನನ್ನ ಇಬ್ಬರು ಉದ್ಯೋಗ ನಮ್ಮ ಬರಗಾಲದ ತತ್ಕ್ಷಣವಿದ್ದಾರೆ ಅಂತ ಸಮಸ್ಯೆಗಳನ್ನ ಪರಿಹಾರ ನಾವು ಒಟ್ಟಿಗೆ ಮಾಡಿದ್ರಿಂದ ಈ ಭಾಗದ ನೃತ್ಯ ಆಗೋದು ತಮ್ಮ ರೈತ ಮತ್ತು 20 ವರ್ಷಗಳಿಂದ ನೋಡಿರ್ತಾರೆ. ಬರಗಾಲ ತುತ್ತಾಗ್ಯಾರ ಅಂತ ಸಮಸ್ಯೆಗಳನ್ನ ಪರಿಹಾರ ತೆಗೆದುಕೊಂಡು ಇವತ್ತು ನಾವು ಹೇಳಿದಂಗೆ ತಪ್ಪ ಮಾಡುವುದು ಅಂದ್ಕೊಂಡು ಹಾಗಾಗಿ ನಾವು ಯಾವ ವಿಷಯಗಳಿಗೆ ಬರ್ತಾರೆ ಒಬ್ಬ ಪ್ರಾಮಾಣಿಕ ಯಾಕಂದ್ರೆ ನಾವು ಕರ್ಕೊಂಡು ಹೋಗುದಿಲ್ಲ. ಮತ್ತು ಕೋಟಿ 1,000 ಕೋಟಿ ರಾಷ್ಟ್ರವಾಗಿ ಹೋಗ್ತಾರ. ನಾವು ಹೋಗುವುದು ಆ ಕಣ್ಣೀರ ಬಡವ್ರ ಕಣ್ಣೀರು ಬಳಸೋದು ಉದ್ದಾರ ಆಗ್ತದೆ. ಆ ಕಣ್ಣೀರಿಗೋಸ್ಕರ ನಿಮ್ಮ ಹೋಗಗಳನ್ನ ಯಾಕಂದ್ರೆ ನಾನು 10 ಕೋಟಿ 1 ಕೋಟಿ ತಗೋದು ಆದರೆ ನನ್ನ ಉಸಿರು ಮೇಲುವರೆಗೆ ನನ್ನ ಶರೀರ ಮಣ್ಣಲ್ಲಿ ಮಣ್ಣವರಿಗೆ ನಿಮ್ಮ ಸೇವೆ ಮಾಡಿ ನಿಮ್ಮ ಋಣ ಮುಗಿಸಬೇಕು. ನಿಮ್ಮ ಸೇವಕರಾಗಿ ಸಾಯಬೇಕು. ಒಂದೇ ಒಂದು ಆಗಬೇಕು. 20 ವರ್ಷಗಳಿಂದ ಹೋರಾಟ ಮಾಡುವಂಥದ್ದು. ಅದಕ್ಕಾಗಿ ಇಂಥ ನಮ್ಮ ನಾಯಕರು ಸಂಸದರು ಆರಿಸಿದ್ದಾರೆ. ಅವರಿಗೆ ಎಲ್ಲರೂ ಕೂಡ ಬರೋ ಕೆಲಸ ಮಾಡೋಣ. ಮತ್ತು ಅನೇಕ ಜೀವನೋದ್ಧಾರ ಗುರಿಗಳಾಗ್ಬೋದು, ಅನೇಕ ನೀರಾವರಿ ಯೋಜನೆಗಳು ಅಂತ ನಮ್ಮ ಎಲ್ಲ ಸಮಸ್ಯೆಗಳನ್ನ ಸಂಸತ್ತಿನಲ್ಲಿ ಧ್ವನಿ ಎತ್ತುವ ಮೂಲಕ ಅವರು ನಮ್ಮ ಪ್ರಜರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ತಿಳ್ಕೊಂಡು ನಾನು ಅವರಲ್ಲಿ ಮನವಿ ಮಾಡ್ತೇನೆ. ಇವತ್ತು ಮೋದಿ ಸಾಹೇಬರು ಮತ್ತು ಕುಮಾರಸ್ವಾಮಿ ಅವರಿಗೆ ರಾಜ್ಯದಲ್ಲಿ ಇವತ್ತು ದೊಡ್ಡ ಒಟ್ಟು ಮತ್ತು ಬೃಹತ್ ಕೈಗಾರಿಕಾ ಒಂದು ಸಚಿವ ಸ್ಥಾನವನ್ನು ಕೊಟ್ಟರು. ಇವತ್ತು ಅಂತ ನಾಯಕರು ಮತ್ತು ಜಗದೀಶ್ ಸಾಹೇಬರು ಕೂಡ ಒಂದು ಮಂತ್ರಿ ಸ್ಥಾನ ಕೊಟ್ಟರು.